ಹಲೋ ಮೈ ಡಿಯರ್ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಪ್ರೆಷರ್ ಕುಕ್ಕರಲ್ಲಿ ಮಶ್ರೂಮ್ ಪುಲಾವ್ನ ವಿಭಿನ್ನ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವೇನಾದರೂ ಇದನ್ನು ಟ್ರೈ ಮಾಡಿದ್ರೆ ಟ್ರಸ್ಟ್ ಮೀ, ಪ್ರತಿ ಸತಿ ಮಶ್ರೂಮ್ ಪುಲಾವ್ ಹೀಗೆ ಮಾಡ್ತೀರಾ ನೀವು. ಸೊ ಮಾಡೋದು ತುಂಬ ಸಿಂಪಲ್ ಬಟ್ ಸ್ಲೈಟ್ಲಿ ಡಿಫ್ರೆಂಟ್ ಮೆಥಡು. ಸೊ ನೀವು ಈಗ ನೋಡ್ತಿರ್ಬೋದು, ಮೊದಲು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಪಾತ್ರೆಯಲ್ಲಿ ಕರ್ಡ್ನ ತೊಗೋತಾ ಇದ್ದೀನಿ. ಅದನ್ನು ಲಂಪ್ಸ್ ಇಲ್ದಿರ ನೀಟಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಅದೊಳ್ಳೆ ಕ್ರೀಮಿ ಟೆಕ್ಸ್ಚರ್ ಆಗೋ ಥರ ಒಂದು 2-3 ಸತಿ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮಸಾಲಾಸ್ ಆ್ಯಡ್ ಮಾಡ್ಕೊಂಬಿಡೋಣ. ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪುಡಿನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಅಡುಗೆಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕೋತೀವೋ ಅದನ್ನೆಲ್ಲ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ತುಂಬ ಮೈಲ್ಡ್ ಆಗಿರುತ್ತೆ ಬಟ್ ಫ್ಲೇವರ್ಫುಲ್ ಆಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೇನಪ್ಪ ಕರ್ಡನ್ನ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇರಿ ಸ್ವಲ್ಪ ತಿರಿ. ಈಗ ನೋಡಿ, ನಾನು ಮಶ್ರೂಮ್ ತೊಗೊಂಡಿದ್ದೆ ಒಂದು 200 ಗ್ರಾಮ್ ಅಷ್ಟು. ಅದನ್ನು ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಪೀಸಸ್ಸು. ಅದನ್ನೆಲ್ಲ ಈಗ ಇಲ್ಲಿ ನಾನು ಮಶ್ರೂಮ್ಗೆ ಹಾಕ್ತಿದ್ದೀನಿ. ಯೂಶಲಿ ನಾನ್ ವೆಜಿಟೇರಿಯನ್ಸ್ಗೆ ಗೊತ್ತಿರಬಹುದೇನೋ, ಅವರು ಈ ಥರ ನಾನ್ ವೆಜ್ನ ಈ ಥರ ಮ್ಯಾರಿನೇಟ್ ಎಲ್ಲ ಮಾಡ್ತಿರ್ತಾರೆ ಅಂತ ಕೇಳಿದ್ದೀನಿ, ವಿಡಿಯೋಸಲ್ಲಿ ನಾನು ನೋಡಿದ್ದೀನಿ ಕೂಡ. ಸೊ ಇದೇ ಥರ ವೆಜ್ಜಲ್ಲಿ ಮಾಡ್ತಾ ಇರೋಂತಹ ಒಂದು ಮೆಥಡ್ ಅಂತ ಹೇಳ್ಬೋದು. ಸೊ ಈಗ ನೀಟಾಗಿ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು 1/4 ಗಂಟೆ ಅರ್ಧ ಗಂಟೆ ಬಿಟ್ಬಿಡೋಣ. ಅದು ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಇನ್ ದ ಮೀನ್ ವೈಲ್ ನಾವಿಲ್ಲಿ ಮಸಾಲ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಮೊದಲಿಗೆ ನಾನಿಲ್ಲಿ 1 ಸ್ಪೂನ್ ಜೀರಿಗೆ, ಲವಂಗ, ಚಕ್ಕೆ ಮತ್ತು ಏಲಕ್ಕಿ ಮತ್ತು ಒಂಚೂರು ಅದೇನು ಹೇಳ್ತಾರೆ ಪಾಚಿ ಹೂವು ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೇನೆ ಒಂದು 4-5 ಹೆಸಳು ಬೆಳ್ಳುಳ್ಳಿ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ, 2 ಹಿಡಿಯಷ್ಟು ಪುದೀನ. ಹೌದು, ಕೊತ್ತಂಬರಿ ಮತ್ತು ಪುದೀನ ರೇಷಿಯೋ 1:2 ರೇಷಿಯೋಲ್ಲಿ ತೊಗೊಂಡಿದ್ದೀನಿ ನಾನು. ಅದನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸಿ ಆಡಿಸ್ಕೊಂಬಿಡೋಣ. ಅದು ಲಂಪ್ಸ್ ಇರಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಥರ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 2-3 ದೊಡ್ಡ ಸೈಜಷ್ಟು ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಹಾಕುವಾಗ ನಾವು ಹೈಬ್ರಿಡ್ ಟೊಮೆಟೊ ಹಾಕ್ಕೋಬೇಕು. ಈ ಲೋಕಲ್ ಟೊಮೆಟೊ ರೌಂಡ್ ಬರುತ್ತಲ್ಲ, ಅದು ಹಾಕಿದ್ರೆ ಹುಳಿ ರೊಡ್ಡಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವೀಟ್ ಇರೋಂತಹ ಟೊಮೆಟೊನ ಹಾಕಬೇಕು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ಟೆ. ಇದು ನಮ್ಮ ಮಸಾಲ ಆಯಿತು. ಈಗ ಮಾಡೋ ಮೆಥಡ್ ತುಂಬ ಸಿಂಪಲ್. ನಾನು ಪ್ರತಿಯೊಂದು ಟಿಫಿನ್ ರೆಸಿಪೀಸಲ್ಲಿ ತೋರಿಸೋ ಥರನೇ ನಾನೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಪಲಾವ್ ಎಲೆ ಮತ್ತು ಹಿಂಗು ಒಂದು ಪಿಂಚಷ್ಟು ಹಾಕ್ಕೊಂಡು ಈಗ ಈರುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ ಖಾರಕ್ಕೆ ತಕ್ಕಷ್ಟು ಒಂದು 5-6 ಹಸಿಮೆಣಸಿನ್ಕಾಯಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಈರುಳ್ಳಿನ ನೀಟಾಗಿ ಹುರ್ಕೋಬೇಕು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಜಾರಲ್ಲಿ ಪೇಸ್ಟು, ಗ್ರೀನ್ ಪೇಸ್ಟು, ಅದನ್ನು ಇಲ್ಲಿ ಸೇರಿಸ್ಕೋಬೇಕು. ನೀಟಾಗಿ ಒಂದ್ಸಲ ಕಲಿಸ್ಕೊಂಡಿದ್ದಾದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಕರ್ಡ್ ಜೊತೆಗೆ ಮಸಾಲ ಎಲ್ಲ ಹಾಕಿ ಮಶ್ರೂಮ್ನ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ಇದೆಲ್ಲ ಹಾಕಿ ನೀಟಾಗಿ ಒಂದ್ಸತಿ ಕಲಿಸ್ಕೊಂಬಿಡ್ಬೇಕು. ಸೊ ಈ ಮೆಥಡ್ನ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆ ಸ್ಮೆಲ್ ಅಂತೂ ಈಗಲೇ ಬರ್ತಿದೆ. ಆ್ಯಂಡ್ ಕೊನೆಯದಾಗಿ ನಾನಿಲ್ಲಿ ಒಂದು 3 ಗ್ಲಾಸಷ್ಟು ಅಕ್ಕಿನ ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. 3 ಗ್ಲಾಸ್ಗೆ 6 ಗ್ಲಾಸ್ ಬದಲು ನಾನು 5.5 ಗ್ಲಾಸಷ್ಟು ನೀರನ್ನು ಇಲ್ಲಿ ಸೇರಿಸ್ಕೋತೀನಿ. ಅಕ್ಕಿನ ನೀರಲ್ಲೇ ನೆನೆಸಿಟ್ರೆ ಒಂದೊಂದ್ಸತಿ ಮುದ್ದೆ ಆಗಿಬಿಡ್ತಿದೆ. ಹಾಗಾಗಿ ನಾನು ನೀರನ್ನು ಸಪ್ರೇಟಾಗಿ ಹಾಕ್ತಾ ಇದ್ದೀನಿ, ಅಕ್ಕಿನ ಸಪ್ರೇಟಾಗಿ ಹಾಕ್ತಿದ್ದೀನಿ. ನಾವು ಮಸಾಲೆ ಎಲ್ಲ ಆಲ್ರೆಡಿ ಲಿಕ್ವಿಡ್ ಇರೋದ್ರಿಂದ ನಾವಿಲ್ಲಿ ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀವಿ. 1:2 ರೇಷಿಯೋ ಬದಲು ಒಂದು ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀವಿ. ಕೊನೆಗೆ ಒಂದ್ಸತಿ ತಿರುಗಿಸ್ಕೊಂಡು ಉಪ್ಪು ರುಚಿ ನೋಡಿಕೊಂಡು, ಉಪ್ಪು ಬೇಕು ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ಒಂದು 2 ವಿಸಿಲ್ ಬರೋವರೆಗೂ ಕಾಯಬೇಕಾಗತ್ತೆ. ಸೊ ಈ ಮೆಥಡ್ ಮಾಡೋದು ತುಂಬ ಸುಲಭ. ಪ್ರೆಷರ್ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ. ಸೊ ನಾನು ಮಾಡ್ತಾ ಇರೋ ರೆಸಿಪೀಸ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮರಿಬೇಡಿ. ಸೊ ಈಗ 2 ವಿಸಿಲ್ ಬಂದಾಯಿತು, ತಣ್ಣಗಾಗೋವರೆಗೂ ಕಾಯೋಣ. ಇದೇ ಗ್ಯಾಪಲ್ಲಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಎಕ್ಸಸ್ ಸ್ಟೀಮ್ ಎಲ್ಲ ಹೋದ್ಮೇಲೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಒಳ್ಳೆ ಸ್ಮೆಲ್ ಅಂತೂ ಬರ್ತಿದೆ.
ಮಶ್ರೂಮ್ ಆಚೆ ಕಡೆ ಸಿಗುತ್ತಲ್ಲ ಈ ಪಲಾವ್ ಬಿರಿಯಾನಿಗಳು, ಅದೇ ಥರನೇ ನೀಟಾಗಿ ಉದ್ರುದ್ರಾಗಿ ಆಗಿತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಮಗೆ ಕ್ಯಾಮ್ರಲ್ಲಿ ಹೇಗೆ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಲೈವಾಗಿ ನೋಡೋದಕ್ಕಂತೂ ತುಂಬ ಕಲರ್ಫುಲ್ ಆಗಿತ್ತು. ಹಾಗೆ ಮನೆ ಇಡೀ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು. ಇದನ್ನು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿಗೆ ಮಾಡಿದ್ದೆ. ಹಾಗಾಗಿ ಮಕ್ಕಳಿಗೆ ಫಸ್ಟು ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ತಿನ್ನಿಸ್ತಾ ಕೂತ್ಕೊಂಡೆ. ತಿನ್ನಿಸ್ದಾಗಂತೂ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಅಮ್ಮ ಈ ನಡುವೆ ಅಡುಗೆ ತುಂಬ ಚೆನ್ನಾಗಿದೆ ಅಂತ. ಸೊ ಖಂಡಿತ ಟ್ರೈ ಮಾಡಿ. Thank you so much for watching. See you all in next video. Until then, take care.